ಹೆಲೋ ಎವ್ರಿವನ್. ಮಕ್ಕಳಿಗೆ ಪಿಜ್ಜಾ ತಿನ್ಬೇಡ ಅಂತ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಪಿಜ್ಜಾ ಅನ್ಹೆಲ್ತಿ ಅಂತ ಹೇಳ್ತಾ ಇದ್ದೀರಾ. ಸೊ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಆ್ಯಂಡ್ ಐ ಆಮ್ ಶ್ಯೂರ್ ನಿಮ್ಮ ಮೈಂಡ್ ಸೆಟ್ 100% ಚೇಂಜ್ ಆಗುತ್ತೆ ಆ್ಯಂಡ್ ನೀವೇ ನಿಮ್ಮ ಮಕ್ಕಳಿಗೆ ಇದು ಮಾಡ್ಕೊಡ್ತೀರಾ. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಓಕೆ, ಪಿಜ್ಜಾನ ಈ ರೀತಿಯಾಗಿ ಹೆಲ್ತಿ ಸಹ ಮಾಡ್ಕೋಬಹುದು. ಪಿಜ್ಜಾ ಬೇಸ್ನ ಮೈದಾ ಹಿಟ್ಟಿಂದೇ ಮಾಡಬೇಕು ಅಂತ ಏನಿಲ್ಲ, ಈ ತರ ಗೆಣಸಿಂದ ಅಂದ್ರೆ ಸ್ವೀಟ್ ಪೊಟೇಟೊ ಇಂದ ಸಹ ಮಾಡ್ಕೋಬಹುದು. ಸೊ ಮೈದಾ ತಿನ್ನೋದ್ರಿಂದ ಇಟ್ಸ್ ಅನ್ಹೆಲ್ತಿ ಅಂತ ಅನ್ಸಿದ್ರೆ ಟ್ರೈ ದಿಸ್ ವಿತ್ ಸ್ವೀಟ್ ಪೊಟೇಟೊ ಅಂಡ್ ಟ್ರಸ್ಟ್ ಮೀ, ನಿಮ್ಗೆ ಯಾವುದೇ ತರದ ಡಿಫ್ರೆನ್ಸ್ ಗೊತ್ತಾಗಲ್ಲ. ಪಕ್ಕ ಹೊರಗಡೆ ತಿನ್ನೋ ಪಿಜ್ಜಾ ಟೇಸ್ಟೇ ಸಿಗುತ್ತೆ ನಿಮ್ಗೆ. ಅಂಡ್ ಇನ್ನೊಂದೇನು ಅಂದ್ರೆ ಹೆಲ್ತಿ ಜೊತೆಗೆ ಹೈಜೀನ್ ಆಗಿ ಮನೇಲೆ ಮಾಡ್ಕೋಬಹುದು. ಓಕೆ, ಮೊದಲಿಗೆ ಗೆಣಸನ್ನ ಸ್ಟೀಮ್ ಮಾಡ್ಕೊಂಡು ಅದ್ರ ಮೇಲಿನ ಸಿಪ್ಪೆನ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ಅಂದ್ರೆ ಎಷ್ಟು ಹಿಡಿಸುತ್ತೋ ಅಷ್ಟೇ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು 2 ಗೆಣಸಿಗೆ ಒಂದು ಅರ್ಧ ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕಿದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಈ ಗೋಧಿ ಹಿಟ್ಟನ್ನ ನೀವು ಸ್ವಲ್ಪ ಸ್ವಲ್ಪ ಹಾಕ್ತಾನೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಹಿಟ್ಟನ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಎಕ್ಸ್ಟ್ರಾ ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ಸೊ ನೀರ್ ಹಾಕ್ತೇನೆ ಹಿಟ್ಟನ್ನ ಈ ತರ ಗಟ್ಟಿಯಾಗಿ ಕಲ್ಸ್ಕೊಳ್ಳಿ. ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಿಟ್ಟನ್ನ ಈ ತರ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಳ್ಬೇಕು. ಆ ನಂತರ 1 ನಿಮಿಷ ಚೆನ್ನಾಗಿ ಇದನ್ನ ನಾದ್ಕೊಳ್ಳಿ. ಸೊ ಈ ತರ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಹಿಟ್ಟು ಸಾಫ್ಟ್ ಆಗಿ ಪಿಜ್ಜಾ ಬೇಸ್ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ. ಎಸ್, ಇಟ್ಸ್ ಡನ್. ಹಿಟ್ಟನ್ನೇನು ನೀವು ನೆನೆಸೋ ಅವಶ್ಯಕತೆ ಇಲ್ಲ, ಇಮಿಡಿಯೇಟ್ ಆಗಿ ನೀವು ಇದನ್ನ ಮಾಡ್ಕೋಬಹುದು. ಸೊ ಇದಕ್ಕೆ ಬೆಟರ್ ಆಪ್ಷನ್ ಅಂದ್ರೆ ನಾನ್ ಸ್ಟಿಕ್ ಪ್ಯಾನ್. ಸೊ ಹಾಗಾಗಿ ನಾನ್ ಸ್ಟಿಕ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡು ಈ ಹಿಟ್ಟನ್ನ ಚೆನ್ನಾಗಿ ಈ ತರ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದನ್ನ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ದಟ್ ಯು ವಿಲ್ ಗೆಟ್ ನೋಟಿಫಿಕೇಶನ್ ಅಂಡ್ ಯು ವಿಲ್ ನಾಟ್ ಮಿಸ್ ಮೈ ಎನಿ ರೆಸಿಪೀಸ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಓಕೆ, ಈ ಹಿಟ್ಟನ್ನ ಚೆನ್ನಾಗಿ ಈ ತರ ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ಲೋ ಫ್ಲೇಮ್ ಅಲ್ಲಿ ಇದನ್ನ ಬೆನ್ಸ್ಕೋಬೇಕು. ಸೊ 1.5 2 ನಿಮಿಷದವರೆಗೂ ಲಿಡನ್ನ ಹಾಕಿ ಬಿಡಿ. ಅಷ್ಟರಲ್ಲಿ ಟಾಪಿಂಗ್ ನ ರೆಡಿ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೆಟೊನ ಸ್ಕ್ವೇರ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ದಿಸ್ ಇಸ್ ಅ ಪರ್ಫೆಕ್ಟ್ ಶೇಪ್ ಫಾರ್ ಪಿಜ್ಜಾ. ಈ ಎಲ್ಲ ವೆಜಸ್ ನ ನಿಮ್ಮಿಷ್ಟ ತಕ್ಕಂಗೆ ನೀವು ಹಾಕೋಬಹುದು, ಹೆಚ್ಚು ಹಾಗೆ ಕಡಿಮೆ ಅಕಾರ್ಡಿಂಗ್ ಟು ದ ಸೈಜ್ ಆಫ್ ದ ಪಿಜ್ಜಾ. ಜೊತೆಗೆ ಹೋಮ್ ಮೇಡ್ ಪನೀರ್ ನ ಆಡ್ ಮಾಡ್ಕೊಂಡಿದ್ದೀನಿ, ಹಾಗೆ ಪಿಜ್ಜಾ ಸಾಸ್, ಟೊಮೆಟೊ ಕೆಚಪ್, ಮಿಯೋನಿಸ್, ಆರಿಗ್ಯಾನೋ, ಚಿಲ್ಲಿ ಫ್ಲೆಕ್ಸ್ ಇದೆಲ್ಲದನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ ನ ಕೊಡಿ. ಅಂಡ್ ಇನ್ನೊಂದೇನು ಅಂದ್ರೆ ಈ ಎಲ್ಲಾ ಇಂಗ್ರೀಡಿಯೆಂಟ್ಸ್ ನ ನೀವು ಡೈರೆಕ್ಟ್ ಆಗಿ ಪಿಜ್ಜಾ ಬೇಸ್ ಮೇಲೆ ಹಾಕ್ಬಿಟ್ಟು ಮಾಡ್ಕೋಬಹುದು. ಬಟ್ ಈ ತರ ಮಾಡೋದ್ರಿಂದ ಟೇಸ್ಟ್ ಅಂಡ್ ಫ್ಲೇವರ್ ನಿಜಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ಓಕೆ, 1.5 2 ನಿಮಿಷ ಆಗ್ತಿದ್ದ ಹಾಗೆ ಇದನ್ನ ಫ್ಲಿಪ್ ಮಾಡ್ಕೋಬೇಕು. ಸೊ ಈ ತರ ಪ್ಲೇಟ್ ಅನ್ನ ಯೂಸ್ ಮಾಡ್ಕೊಂಡು ಈಸಿಯಾಗಿ ಫ್ಲಿಪ್ ಮಾಡ್ಕೋಬಹುದು. ಎಸ್, ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಓಕೆ, ಫ್ಲಿಪ್ ಮಾಡ್ಕೊಂಡಿದ ನಂತರ ಇದಕ್ಕೆ ಸೆಜ್ವಾನ್ ಸಾಸ್ ನ ಹಾಕಿ ಚೆನ್ನಾಗಿ ಇದನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಇದ್ರ ಜೊತೆಗೆ ನೀವು ಬೇಕಿದ್ರೆ ಮಿಯೋನಿಸ್ ಹಾಗೆ ಟೊಮೆಟೊ ಕೆಚಪ್ ಸಹ ಆಡ್ ಮಾಡ್ಕೋಬಹುದು. ಸೊ ಈ ತರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ನಾವೇನ್ ಮಿಕ್ಸ್ ಮಾಡ್ಕೊಂಡಿದ್ವಲ್ವಾ ಎಲ್ಲ ವೆಜಿಸ್, ಅದನ್ನ ಇದ್ರ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಲ್ಲ ಕಡೆ ನೀಟಾಗಿ ಪ್ಲೇಸ್ ಮಾಡ್ಕೊಳ್ಳಿ. ಓಕೆ, ಈಗ ದ ಮೇನ್ ಐಟಮ್ ಫಾರ್ ದಿಸ್ ಪಿಜ್ಜಾ, ಚೀಸ್ ನ ಆಡ್ ಮಾಡ್ಕೊಳ್ಳೋ ಟೈಮ್. ಸೊ ಇಲ್ಲಿ ನಾನು ಪ್ರೊಸೆಸ್ಡ್ ಚೀಸ್ ನ ಚೆನ್ನಾಗಿ ತುರ್ದ್ಬಿಟ್ಟು ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಮೊಜರೆಲ್ಲಾ ಚೀಸ್ ಸಹ ಹಾಕೋಬಹುದು. ಕಂಪೇರ್ ಟು ಮೊಜರೆಲ್ಲಾ ಚೀಸ್, ಪ್ರೊಸೆಸ್ಡ್ ಚೀಸ್ ಇಸ್ ಗುಡ್ ಅಂತ ಇದನ್ನ ನಾನು ಹಾಕ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಅಂಡ್ ಆರಿಗ್ಯಾನೋನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಸೊ ಇದ್ರಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಕ್ಕೆ ಹೋಗಬೇಡಿ, ಚೀಸ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಟೇಸ್ಟ್ ಪಕ್ಕ ಹೊರಗಡೆ ತಿಂದ ಹಾಗೆ ಇರುತ್ತೆ. ಫೈನಲಿ ಲಿಡ್ ನ ಹಾಕಿ ಮತ್ತೆ 1.5 2 ನಿಮಿಷ ಬಿಡಿ. ಅಂಡ್ ನಾವು ಹೆಲ್ತಿ ಹೋಮ್ ಮೇಡ್ ಪಿಜ್ಜಾ ಈಸ್ ರೆಡಿ. ಸೊ ನಾನು ಆಗ್ಲೇ ಹೇಳ್ದಾಗೆ ಪಿಜ್ಜಾ ಅನ್ಹೆಲ್ತಿ ಅಲ್ಲ, ಹೆಲ್ತಿಯಾಗಿ ಸಹ ಈ ತರ ಮಾಡ್ಕೋಬಹುದು. ಸೊ ನೀವು ಒಂದ್ಸಲ ಈ ಹೆಲ್ತಿ ಪಿಜ್ಜಾನ ಟ್ರೈ ಮಾಡಿ ಅಂಡ್ ಹೇಗೆ ಅನಿಸ್ತು ಅಂತ ಮರೀದೆ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ ದೆನ್, ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಟ್ರೈ ದಿಸ್ ಅಂಡ್ ಎಂಜಾಯ್.